ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ಪ್ರೀಮಿಯರ್ನಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಬ್ಲೂ ಚಿಪ್ ಕಂಪ್ನಿಗಳಿದೆ, ಸುಮಾರು ವರ್ಷಗಳಿಂದ ಪರ್ಫಾರ್ಮೆನ್ಸ್ನೇ ಕೊಟ್ಟಿಲ್ಲ. ಸುಮಾರು ಜನಕ್ಕೆ ಈಗ ನನ್ನ ಪೋರ್ಟ್ಫೋಲಿಯೋನಲ್ಲಿದೆ ಈ ಕಂಪ್ನಿಗಳು, ನಾನು ಇದನ್ನು ಇಟ್ಕೋಬೇಕು, ಸೆಲ್ ಮಾಡಬೇಕು, ಯಾಕೆ ಬ್ಲೂ ಚಿಪ್ಗಳಿಗೆ ಈ ಕಾಲ ಬಂದಿದೆ ಅಂತ ಪ್ರಶ್ನೆಗಳು ಬರುವಂಥದ್ದು ಸಹಜ. ಸೊ ಅದಕ್ಕೆ ಒಂದಿಷ್ಟು ಹಿಸ್ಟಾರಿಕಲಿ ನಾವು ನೋಡ್ತಾ ಬರೋದಾದರೆ ಇದು ಆಗಿರುವಂಥ ಪ್ಯಾಟರ್ನ್ಗಳೇ, ಆಗಿರುವಂಥ ಸೈಕಲ್ಗಳೇ. ಇದನ್ನು ನಾವು ಪ್ರೈಸ್ ಕರೆಕ್ಷನ್ ಮತ್ತು ಟೈಮ್ ಕರೆಕ್ಷನ್ ಅಂತ ಕರಿತೀವಿ. ಕೆಲವೊಂದು ಸ್ಟಾಕ್ಗಳಲ್ಲಿ ಪ್ರೈಸ್ ಕರೆಕ್ಷನ್ ಆಗ್ತಾ ಇದೆ, ಕೆಲವೊಂದು ಸ್ಟಾಕ್ಗಳಲ್ಲಿ ಟೈಮ್ ಕರೆಕ್ಷನ್ ಆಗ್ತಾ ಇದೆ. ಅದೇನು ಅನ್ನೋದನ್ನು ನಾನು ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ನಾವು ಮಾತಾಡ್ತಾ ಹೋಗ್ತೀನಿ. ಆ ವಿಚಾರಗಳು ಬಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಾವು ಮಾತಾಡ್ತಾ ಇರುವಂಥದ್ದು ರಿಲಯನ್ಸ್ ಕಂಪನಿ ಬಗ್ಗೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಒಂದು ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಬರುವಂಥದ್ದು ನಮ್ಮ ನಿಫ್ಟಿಗೆ ರಿಲಯನ್ಸ್ ಕಂಪ್ನಿಯಿಂದ ಬರ್ತಾ ಹೋಗುತ್ತೆ. ಯಾಕೆಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅದನ್ನು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅಂತ ನೋಡ್ತಾ ಬರೋದಾದರೆ ಎರಡನೇ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು ನಿಫ್ಟಿ 50ಗೆ ಅದು ರಿಲಯನ್ಸು. 17,80,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ. ಸೊ ಸ್ಟಾಕ್ಗಳಲ್ಲಿ ಕೆಲವೊಂದು ಸಲ ನಾವು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಪ್ರೈಸ್ ಟು ಬುಕ್ ರೇಷಿಯೋ ಅಂತೀವಿ. ಇದನ್ನ ನಾನು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಆಲ್ರೆಡಿ ಮಾತಾಡಿರ್ಬೋದು. ಅಂತಂದರೆ ನೀವೇನಂತ ಅನ್ಕೋಬೋದು, ₹1 ಇನ್ವೆಸ್ಟರ್ಸು ಎಷ್ಟು ಬೆಲೆ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಪ್ರೈಸ್ ಟು ಅರ್ನಿಂಗ್ ಅಂದರೆ ಯಾವ ಥರ ಅರ್ನಿಂಗ್ ಜೊತೆಗೆ ಅದರ ಪ್ರೈಸ್ ಯಾವ ರೀತಿಯಾಗಿ ನಡೀತಾ ಇದೆ. ಅರ್ನಿಂಗ್ ಚೆನ್ನಾಗಿ ಆಗ್ತಾ ಇದ್ದು ಪ್ರೈಸ್ ಚೆನ್ನಾಗಿ ಆಗ್ತಾ ಇದ್ರೆ ಓಕೆ. ಅರ್ನಿಂಗ್ ಚೆನ್ನಾಗಿ ಆಗ್ತಲೇ ಪ್ರೈಸ್ ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ಪಿ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಸ್ಟಾಕು ಒಂಥರ ನಿಮಗೆ ಸ್ವಲ್ಪ ವ್ಯಾಲ್ಯೂಯೇಷನ್ಗೆ ಸರಿಯಾಗಿ ಕೂರ್ತಾ ಇಲ್ಲ ಅಂತ ನಾವು ನೋಡ್ತಾ ಹೋಗ್ತೀವಿ. ಬರೀ ಪಿ ರೇಷಿಯೋ ನೋಡೋಕ್ಕಾಗಲ್ಲ, ಪಿ ಬಿ ರೇಷಿಯೋನು ಕೂಡ ನೋಡ್ತೀವಿ. ಪಿ ಬಿ ರೇಷಿಯೋದಲ್ಲೂ ಕೂಡ ಸೇಮು, ಅದರಲ್ಲಿ ಅವರ ಹತ್ರ ಇರುವಂಥ ಅಸೆಟ್ಟು, ಲಯಬಿಲಿಟೀಸು, ಅಂದರೆ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಎಷ್ಟು ಲಾಸ್ ಮಾಡ್ತಾ ಇದ್ದಾರೆ, ಅವರ ಟೋಟಲ್ ವ್ಯಾಲ್ಯೂ ಏನಿದೆ, ಆ ಬ್ರ್ಯಾಂಡ್ ಏನಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಯಾವ ರೀತಿ ಇದೆ ಅಂತ ನೋಡುವಂಥದ್ದು ಪಿ ಬಿ ರೇಷಿಯೋ. ಸೊ ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಪ್ರೈಸ್ ಟು ಬುಕ್ ರೇಷಿಯೋ ಎರಡನ್ನೂ ಗಣನೆಗೆ ತಗೊಂಡು ನಾವು ನೋಡ್ತಾ ಹೋಗ್ತೀವಿ. ಸೊ ಇವಾಗ ನಾವು ನೋಡ್ತಾ ಬರೋದಾದ್ರೆ ರಿಲಯನ್ಸ್ ಕಂಪ್ನಿದು ಅಂತ ನೀವು ನೋಡ್ತಾ ಬರೋದಾದ್ರೆ ಇವಾಗ ಪಿ ಬಂದು 23.8 ಇದೆ, ಬುಕ್ ವ್ಯಾಲ್ಯೂ 668 ಅಂತ ತೋರಿಸ್ತಾ ಇದೆ ಅಲ್ವಾ ಇಲ್ಲಿ. ಸೊ ROE ಎಲ್ಲದನ್ನು ಕೂಡ ನೀವು ನೋಡಿರ್ತೀರಾ. ಅಂಬಾನಿ ಅವರ ಒಂದು ಒಡೆತನದ ಕಂಪನಿ ಇದು. ಸೊ ನೀವು ನೋಡ್ತಾ ಬರೋದಾದ್ರೆ ಲಾಸ್ಟ್ 2009ರಿಂದ 2018 ತನಕ ಒಂದು ಸ್ವಲ್ಪ ನೋಡಿ ಈ ಸ್ಟಾಕ್ ಏನು ಮಾಡಿದೆ ಅಂತ. ಏನೂ ಮಾಡಿಲ್ಲ ಅಲ್ವಾ, ಒಂದೇ ಜಾಗದಲ್ಲಿ ನಿಂತಿತ್ತು. ಅಂದರೆ ಫಸ್ಟ್ ಪ್ರಶ್ನೆ, ಬ್ಲೂ ಚಿಪ್ಗಳಿಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಯಾಕೆಂದರೆ ಹಿಂದೆನೂ ಕೂಡ ಈ ಥರ ಆಗಿದೆ ಅಂತ. ಅಷ್ಟು ವರ್ಷ ನಿಂತಿದ್ದಕ್ಕೆ ಏನಾಯಿತು, ಇದನ್ನ ನೀವು ಬಸ್ ಸ್ಟ್ಯಾಂಡ್ ಅಂತ ಅನ್ಬೋದು, ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಅನ್ಬೋದು, ಒಂದೇ ಥರ ರ್ಯಾಲಿ ಆಗ್ತಾ ಹೋಯಿತು. 2023-24 ತನಕ ರ್ಯಾಲಿ ಆಗ್ತಾ ಹೋಯಿತು. ರಿಲಯನ್ಸಲ್ಲಿ ಸ್ಪೆಸಿಫಿಕ್ ಆಗಿ ಆ ಥರ ರ್ಯಾಲಿ ಆಗಿರೋಂಥದ್ದು 2017ರಿಂದ 21-22 ತನಕ ಮತ್ತು 24 ತನಕನೂ, 21ರಿಂದ 24 ತನಕ ಕೂಡ ಮತ್ತೆ ಕೋವಿಡ್ ಆದಮೇಲೆ ಮತ್ತೆ ಜಂಪ್ ಆಗಿದ್ದು ಕಂಟಿನ್ಯೂಸ್ ಆಗಿ ರ್ಯಾಲಿ ಆಯಿತು. ಈ ಪೀರಿಯಡಲ್ಲಿ ಬೆಸ್ಟ್ ರಿಟರ್ನ್ನ ಕೊಟ್ಟಿದೆ. ಅದಾದಮೇಲೆ ಏನಾಗಿದೆ, ಒಂದೇ ಕಡೆ ನಿಂತಿದೆ. ಈಗ 2024ರಿಂದ 2 ವರ್ಷದಿಂದ ಆಲ್ಮೋಸ್ಟ್ ಫ್ಲಾಟ್ ರಿಟರ್ನ್ನ ಕೊಡ್ತಾ ಇದೆ. ನೋಡಿ, ಇದನ್ನು ನಾನು ನಿಮಗೆ ಹೇಳಿದ್ನಲ್ಲ ಮೊದಲು, ಪ್ರೈಸ್ ಕರೆಕ್ಷನ್ನು, ಟೈಮ್ ಕರೆಕ್ಷನ್ ಆಗುತ್ತೆ ಅಂತ. ಪ್ರೈಸ್ ಕರೆಕ್ಷನ್ ಅಂದರೆ ಏನಾಗ್ಬಿಡುತ್ತೆ, ನಿಮಗೆ ಒಂದೇ ಸಲ ಈ ಥರ ದೊಡ್ಡದಾಗಿ ರ್ಯಾಲಿ ಆಗಿತ್ತು ಒಂದು ಸ್ಟಾಕ್ ಏನಾಗುತ್ತೆ, ಒಂದು 40%, 50% ಒಂದು ಕೆಳಗಡೆ ಬಂದ್ಬಿಡುತ್ತೆ, ಕ್ರ್ಯಾಶ್ ಆಗಿಬಿಡುತ್ತೆ. ಪ್ರೈಸ್ ಕರೆಕ್ಷನ್ ಅಂತ ಕರಿತೀವಿ. ಆದರೆ ಕೆಲವೊಂದು ಕಂಪ್ನಿಗಳು ಏನು ಮಾಡ್ತಾ ಹೋಗುತ್ತೆ, ಆ ಥರ ದೊಡ್ಡದಾಗಿ ಪ್ರೈಸ್ ಕರೆಕ್ಷನ್ ಮಾಡೋದೇ ಇಲ್ಲ. ಒಂದೇ ಜಾಗದಲ್ಲಿ ನಿಂತ್ಕೊಂಡು ಸೈಡ್ ವೈಸ್ ಆಗಿ ಮತ್ತೊಂದು ಎಕ್ಸ್ಪೆನ್ಷನ್ ಸೈಕಲ್ಗೆ ಅದು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಒಂದು ಜಾಗದಲ್ಲಿ ಒಂದು ಕಂಪನಿಯ ಬೆಲೆ ತುಂಬ ವೇಗವಾಗಿ ಮೇಲ್ಗಡೆ ಹೋಗಿತ್ತು, ಆದರೆ ಅದರ ವ್ಯಾಲ್ಯೂ ಅದಕ್ಕಿನ್ನೂ ತಯಾರಾಗಿರಲಿಲ್ಲ. ಆ ರ್ಯಾಲಿನ ಜಸ್ಟಿಫೈ ಮಾಡ್ಕೊಳಕ್ಕೆ ರೆಡಿ ಆಗಿರಲಿಲ್ಲ ಅಂದರೆ ಏನಾಗ್ತಾ ಹೋಗುತ್ತೆ, ಅದು ಜಸ್ಟಿಫೈ ಆಗೋ ತನಕ ಅಲ್ಲೇ ಕೂತ್ಕೊಂಡಿರುತ್ತೆ. ಅದರ ಅರ್ಥ ಏನು, ಆ ಟೈಮಲ್ಲಿ ಕಂಪನಿ ಎಕ್ಸ್ಪೆನ್ಷನ್ ಮಾಡ್ತಾ ಹೋಗ್ಬೋದು, ಅವರ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗ್ತಾ ಹೋಗ್ಬೋದು, ಅವಾಗ ಅವರ ಪಿ ರೇಷಿಯೋ ಕೂಡ ಒಂದು ಮತ್ತೆ ವ್ಯಾಲ್ಯೂ ಲೆವೆಲ್ಗೆ ಬರ್ತಾ ಹೋಗ್ಬೋದು, ಮತ್ತೆ ಎಕ್ಸ್ಪೆನ್ಷನ್ಗೆ ದಾರಿ ಮಾಡ್ತಾ ಕೊಡ್ತಾ ಹೋಗುತ್ತೆ. ಇದು ಒಂದು ಸೈಕಲ್ಲು ನಡೆಯುವಂಥದ್ದು ಮಾರ್ಕೆಟ್ನಲ್ಲಿ. ಸೊ ಇವಾಗ ನೀವು ರಿಲಯನ್ಸ್ ದೃಷ್ಟಿಯಿಂದ ನೋಡ್ತಾ ಬರೋದಾದ್ರೆ 2017ರಿಂದ 21 ಮತ್ತು 21ರಿಂದ 24 ತನಕ ಏನಾಯಿತು, ಇದು ಸ್ಟ್ರಾಂಗ್ ಮಲ್ಟಿ ಇಯರ್ ಅಪ್ ಟ್ರೆಂಡ್. ಇದು ಕಂಟಿನ್ಯೂಸ್ ಆಗಿ ಮೇಲ್ಗಡೆನೇ ಹೋಗ್ತಾ ಹೋಯ್ತಲ್ವಾ. ಸೊ ಅದಾದಮೇಲೆ ಏನಾಗ್ತಾ ಹೋಯಿತು, 2021ರಿಂದ 24ರಲ್ಲಿ ಬ್ರಾಡ್ ಸೈಡ್ ವೇಸ್ ರೇಂಜ್ ಕೂಡ ಆಗಿದೆ. ಇಲ್ಲಿ ನೋಡಿ, 21ರಿಂದ 24ರಲ್ಲಿ ಒಂದು ಸೈಡ್ ವೇಸು ಮಾಡಿಕೊಂಡು ಒಂದು ರೇಂಜ್ನ ಕ್ರಿಯೇಟ್ ಮಾಡ್ತಾ ಕೊಡ್ತಾ ಹೋಗಿದೆ. ಈಗೇನಾಗಿದೆ, ಈಗ ಕಂಪ್ಲೀಟ್ ಆಗಿ ನಮಗೆ ಅದು ಡೈಜೆಸ್ಟ್ ಮಾಡ್ಕೊತಾ ಇದೆ. ಏನೋ ಒಂದು ರ್ಯಾಲಿ ಆಗಿತ್ತು, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಒಂದು ದೊಡ್ಡ ಒಂದು ಘಟ್ಟನ ಮಾಡೋ ಥರ ಕಾಣಿಸ್ತಾ ಇದೆ. ನೀವು ಅದೇ ರೀತಿ ಇಲ್ಲಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋದಲ್ಲಿ ನೀವು ನೋಡ್ತಾ ಬರೋದಾದರೂ ಕೂಡ 2017ರಿಂದ 21-24 ತನಕ ನೋಡಿ, ಕಂಪ್ನಿ ಕೂಡ ಎಕ್ಸ್ಪೆಂಡ್ ಆಗ್ತಿತ್ತು. 8, 10, 11, 12ರಲ್ಲಿ ಇದ್ದಿದ್ದಂಥ ಪಿ ರೇಷಿಯೋ ಎಲ್ಲಿಗೆ ಹೋಯಿತು, 33, 34 ತನಕ ಹೋಗ್ತಾ ಹೋಯ್ತಲ್ವಾ. ಸೊ ಅದಾದಮೇಲೆ ಏನಾಯಿತು, 21ರಿಂದ 24 ತನಕ ರ್ಯಾಲಿ ಆಗಿದೆ, ನಿಮ್ಗೆ ನೆನಪಿರ್ಬೋದು, ರ್ಯಾಲಿ ಆಗಿದೆ. ಅದು ನೋಡಿ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋದಲ್ಲಿ ಒಂದು ಅದಕ್ಕೆ ವ್ಯಾಲ್ಯೂಯೇಷನ್ ಕೊಡೋ ಥರ ನೋಡ್ತಾ ಇದೆ. ಅಂದರೆ ಒಂದು ಸಣ್ಣದಾಗಿ ರ್ಯಾಲಿ ಕೂಡ ಆಗಿದೆ, ಆದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಕಡಿಮೆ ಆಗ್ತಾ ಬಂತು, ಅಂದರೆ ಕಂಪನಿ ಎಕ್ಸ್ಪ್ಯಾಂಡ್ ಆಗ್ತಾ ಇರ್ಬೋದು ಆಯಿತು. ಅದು ಈಗ ಅದಾದಮೇಲೆ ಏನಾಗಿದೆ, 24 ಆದಮೇಲೂ ಕೂಡ 24 ಆದಮೇಲೆ ಸ್ಟಾಕ್ ಮೇಲ್ಗಡೆ ಹೋಗಿಲ್ಲ, ಕೆಳಗಡೆ ನಿಂತಿದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ
ಕೂಡ ಅದು ಇನ್ನೂ ಕಮ್ಮಿ ಆಗ್ತಾ ಇಲ್ಲ, ಅದೇ ರೇಂಜಲ್ಲೇ ಇದೆ. 24ರಲ್ಲಿ ಎಲ್ಲಿತ್ತೋ ಅದೇ ರೇಂಜಲ್ಲಿದೆ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಷನ್ ಯಾವಾಗ ಆಗ್ಬೋದು, ಇದರ ಪಿ ರೇಷಿಯೋ ಕೆಳಗಡೆ ಬಂದು, ಅಂದರೆ ಅರ್ನಿಂಗ್ ಪರ್ ಶೇರ್ ಪಿ ರೇಷಿಯೋ ಏನಾಗ್ತಾ ಹೋಗುತ್ತೆ, ಮಾರ್ಕೆಟಲ್ಲಿ ಇವಾಗಿನ ಬೆಲೆ ಏನಿದೆ ರಿಲಯನ್ಸ್ಗೆ ಡಿವೈಡ್ ಬೈ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದರ ಅರ್ನಿಂಗ್ ಪರ್ ಶೇರ್ ಏನಾಗಿದೆ ಅಂತ ನೋಡಿ. ಅರ್ನಿಂಗ್ ಪರ್ ಶೇರು 2022ರಲ್ಲಿ 44 ಇತ್ತು, ಈಗಲೂ ಕೂಡ ಸರಿಸುಮಾರು 55-57 ಅಲ್ಲಿಗೆ ಹೋಗಿದೆ. ಬಟ್ ಇಲ್ಲಿ ನೀವು ಕಂಪೇರ್ ಮಾಡಿ, ಈ 2017-18ರಲ್ಲಿ 20 ರೂಪಾಯಿ ಇದ್ದಿದ್ದು ಅರ್ನಿಂಗ್ ಪರ್ ಶೇರು ಎಲ್ಲಿಗೋಯ್ತು, 40, ಡಬಲ್ ಆಯಿತು. ಈಗ ಆ ಥರ ಡಬಲ್ ಆಗಿದೆಯಾ, ಆಗಿಲ್ಲ. ಸೊ ಹಾಗಾಗಿ ಮಾರ್ಕೆಟು ವೆಯ್ಟ್ ಮಾಡ್ತಾ ಇದನ್ನ ಡೈಜೆಸ್ಟ್ ಮಾಡ್ಕೊತಾ ಇದೆ. ಇದನ್ನು ನಾನು ಕ್ವಿಕ್ಕಾಗಿ ಇದರಲ್ಲಿ ಈ ಥರ ಡೀಟೇಲ್ ಆಗಿ ಹೇಳಿದೆ. ಬಟ್ ಪ್ರತಿ ಕಂಪ್ನಿಯೂ ಕೂಡ ಉದ್ದೇಶ ಯಾವುದೋ ಕಂಪ್ನಿಯ ಬಗ್ಗೆ ಮಾತಾಡುವಂಥದ್ದಲ್ಲ, ಅದರ ಸಾಧ್ಯತೆಗಳನ್ನು ತಿಳಿಸ್ಕೊಡುವಂಥದ್ದು. ಇಯರ್ಲಿನಲ್ಲಿ ನೀವು ಎಫ್ ಐ ಡೇಟಾ ನೋಡ್ತಾ ಬರೋದಾದ್ರೂ ಕೂಡ ಪ್ರಮೋಟರ್ಗಳು ನೋಡಿ 46% ಇದ್ದವರು ಈಗ 50%ಗೆ ಬಂದಿದೆ. ಅಂದರೆ ಪ್ರಮೋಟರ್ ಇನ್ನೂ ಪಾಸಿಟಿವ್ ಆಗಿದ್ದಾರೆ ಬಿಸ್ನೆಸ್ಸಲ್ಲಿ. ಸೊ ಪಬ್ಲಿಕ್ 19% ಇದ್ದಿದ್ದು ಪಬ್ಲಿಕ್ ಹತ್ರ ಇವಾಗ ಬರೀ 11% ಇದೆ. ಯಾಕೆ ಹೀಗಾಯಿತು, ಎಫ್ ಐ ಎಸ್ 22 ಇದ್ದಿದ್ದು 17 ಇತ್ತು, ಆದರೆ ಡಿ ಐ ಎಸ್ 17% ಸ್ಟೇಕ್ ಇದ್ದಿದ್ದು 21%ಗೆ ಹೋಗಿದೆ. ಅಂದರೆ ಪಬ್ಲಿಕ್ ಎಲ್ಲ ಎಲ್ಲಿಗೆ ಹೋಗಿದೆ, ಡಿ ಐ ಎಸ್ಗೆ ಮತ್ತು ಪ್ರಮೋಟರ್ಗಳ ಹತ್ರ ಹೋಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ರಿಲಯನ್ಸ್ ಅಂತ ಸೊ ರಿಲಯನ್ಸ್ ಅಂತ ನೋಡ್ತಾ ಬರೋದಾದ್ರೆ ಟಿಪಿಕಲ್ ನಮಗೆ ಇದೊಂದು ಟೈಮ್ ಕರೆಕ್ಷನ್ ಆಗಿದೆ. ಟೈಮ್ ಕರೆಕ್ಷನ್ ಅಂದರೆ ಏನಾಗುತ್ತೆ, ಅಲ್ಲೇ ಒಂದು ದೊಡ್ಡದಾಗಿ ಕ್ರ್ಯಾಶ್ ಆಗಲ್ಲ ಸ್ಟಾಕು, ಬದಲಿಗೆ ಒಂದೇ ರೇಂಜಲ್ಲಿ ನಿಂತ್ಕೊಳುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವು ಅದೇ ರೀತಿ HDFC ಬ್ಯಾಂಕನ್ನು ನೋಡೋಣ. HDFC ಬ್ಯಾಂಕಲ್ಲಿ ನಿಮಗೆ ತುಂಬ ಚೆನ್ನಾಗಿ ಒಂದು ವ್ಯಾಲ್ಯೂಯೇಷನ್ ಕಂಪ್ರೆಷನ್ ಆಗ್ತಾ ಇರುವಂಥದ್ದು, ಅರ್ನಿಂಗ್ ಕ್ಯಾಚಪ್ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಯಾಕೆ ಅಂದರೆ ನೀವು ನೋಡ್ತಾ ಬರೋದಾದ್ರೆ ಒಂದು ಕಾಲದಲ್ಲಿ ಮಲ್ಟಿ ಇಯರ್ ರಿಟರ್ನ್ ಕೊಡ್ತಂಥ ಸ್ಟಾಕು 2012ರಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋದಂಥ ಸ್ಟಾಕು 2021ರಿಂದ ಈಗ ಸರಿಸುಮಾರು 5 ವರ್ಷದಿಂದ ಒಂದೇ ಕಡೆ ನಿಂತು ಬಿಟ್ಟಿದೆ. HDFC ಬ್ಯಾಂಕು ಮೂವ್ಮೆಂಟೇ ಆಗಿಲ್ಲ. 2014ರಿಂದ 17 ತನಕ ಆಗಿದ್ದಂಥದ್ದು ಮೇಜರ್ ಆಗಿರುವಂಥ ಒಂದು ಎಕ್ಸ್ಪೆನ್ಷನ್ ಸೈಕಲ್ ಅಂತ ಹೇಳ್ತಾ ಹೋಗ್ಬೋದು ಯಾವುದರಲ್ಲಿ, HDFC ಬ್ಯಾಂಕಲ್ಲಿ. ಅದಾದಮೇಲೆ 2018ರಿಂದ 14ರಲ್ಲಿ ಏನಾಯಿತು, ಸ್ವಲ್ಪ ಇಯರ್ಸ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್ ಆಯ್ತು ಇಲ್ಲಿ ಅಂದರೆ ಈ ಮಟ್ಟದ ರ್ಯಾಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಅಂಥ ಒಂದು ದೊಡ್ಡ ರ್ಯಾಲಿ ಆಗಿಲ್ಲ, ಇಲ್ಲಿ ಒಂದೇ ಕಡೆ ನಿಂತ್ಕೊಂಡಿದೆ. ಸೊ ನೀವು ನೋಡ್ತಾ ಬರೋದಾದ್ರೆ 2014ರಿಂದ 17ಕ್ಕೆ ನಮಗೆ ಒಂದು 150% ರಿಟರ್ನ್ ಕೊಟ್ಟಿತ್ತು ಅಲ್ಲಿ. ಆ ಟೈಮಲ್ಲಿ 22ರಿಂದ 30 ತನಕ ಪಿ ರೇಷಿಯೋ ಹೋಗಿತ್ತು. ಆದರೆ ಈ ಪೀರಿಯಡಲ್ಲಿ ಏನಾಗಿದೆ ಗೊತ್ತಾ, 30ರಿಂದ 18-20 ತನಕ ಪಿ ರೇಷಿಯೋ ಬಂದಿದೆ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದರದ್ದು ಪಿ ರೇಷಿಯೋ ಕೂಡ ನೀವು ಇಲ್ಲಿ ಹಾಕೊಂಡು ನೋಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಹೋಗಿದ್ದು, ಇಲ್ಲಿ ಈ ಟೈಮಲ್ಲಿ ಕೆಳಗಡೆ ಆಗಿದೆ, ಅಂದರೆ ಅರ್ನಿಂಗ್ಸ್ ಕ್ಯಾಚಪ್ ಆಗ್ತಾ ಬರ್ತಾ ಇದೆ. ಸೊ ಈಗೇನಾಗಿದೆ, ಅದು ಇನ್ನೂ ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅಂದರೆ ಒಂದು ವ್ಯಾಲ್ಯೂ ಲೆವೆಲ್ಗಡೆ ಕೂಡ ಬರ್ತಾ ಇದೆ. ರಿಲಯನ್ಸಲ್ಲಿ ನಾವು ನೋಡಿದಾಗ ಏನಾಯಿತು, ಪ್ರೈಸ್ ಟು ಅರ್ನಿಂಗು ಕೆಳಗಡೆ ಬಂದರೆ, ಇಲ್ಲಿ ನೋಡಿ ಅಂದರೆ ಅರ್ನಿಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಪ್ರೈಸು ಕೆಳಗಡೆ ಬೀಳ್ತಾ ಇದೆ, ಅಂದರೆ ಏನಾಗ್ತಾ ಹೋಗುತ್ತೆ, ಅದು ವ್ಯಾಲ್ಯೂಯೇಷನ್ಗೆ ಕೂತ್ಕೊಳ್ಳೋಕ್ಕೆ ಬರ್ತಾ ಇದೆ ಅಂತ ಒಂದು ಸಿಗ್ನಿಫಿಕೆಂಟ್ ಆಗಿ ಒಂದು ಡಿಕ್ಲೈನ್ ಆಗ್ತಾ ಹೋಯಿತು. ಹಿಸ್ಟಾರಿಕಲ್ ಪ್ರೀಮಿಯಂ ನೋಡ್ತಾ ಬರೋದಾದರೆ HDFC ಬ್ಯಾಂಕು. ಸೊ HDFC ಬ್ಯಾಂಕಲ್ಲೂ ಕೂಡ ನೀವು FIDI ನೋಡ್ತಾ ಬರೋದಾದರೆ ಪ್ರಮೋಟರ್ಗಳು ಕಂಪ್ಲೀಟಾಗಿ ಅದರಲ್ಲಿ ಸೆಲ್ ಮಾಡಿಬಿಟ್ಟಿದ್ದಾರೆ. 26% ಇದ್ದು ಈಗ 0% ಆಗಿಬಿಟ್ಟಿದೆ ಅಲ್ವಾ. ಸೊ ಅದು ಕಂಪ್ಲೀಟಾಗಿ ಎಲ್ಲ ಇತ್ತು. 26% ಪ್ರಮೋಟರ್ ಹತ್ರ ಇದ್ದಾಗಲೇ FIIಗಳು ತುಂಬ ಬುಲಿಶ್ ಆಗಿದ್ರು, 42% ಇತ್ತು. ಈಗ ಪ್ರಮೋಟರ್ಗಳು ಅಷ್ಟು ಕೊಟ್ಟರು FIIಗಳು ಆಲ್ಮೋಸ್ಟ್ ಅಷ್ಟೇ ರೇಟಲ್ಲೇ ಇದ್ದಾರೆ. ಇಲ್ಲಿ ಜಾಸ್ತಿ ಲಾಭ ಮಾಡ್ಕೊಂಡ್ರೆ ಜಾಸ್ತಿ ಅದರಲ್ಲಿ ಹೂಡಿಕೆ ಮಾಡಿದಂಥದ್ದು DIಗಳು. ಪಬ್ಲಿಕ್ಕು 18% ಇದ್ದಿದ್ದು ಈಗ 16%ಗೆ ಇಳಿದಿದ್ದಾರೆ. ಬಟ್ ಸ್ಟಿಲ್ ಪಬ್ಲಿಕ್ ಹತ್ರನೂ ಕೂಡ HDFC ಬ್ಯಾಂಕು ದೊಡ್ಡದಾಗಿ ಇದೆ. ಸೊ ಇದು HDFC ಬ್ಯಾಂಕಿನ ಕಥೆ ಆಯಿತು. ಅದೇ ಥರ ನಾವು ಇನ್ನೊಂದು ನೋಡಿದಂಥ ಕಂಪನಿ ಯಾವ್ದು ಹೇಳಿ, ಏಷ್ಯನ್ ಪೇಂಟ್ಸ್. ಇದೆಲ್ಲ ನೋಡಿ ಲಾಂಗ್ ಟರ್ಮಲ್ಲಿ ತುಂಬ ಬ್ಲೂ ಚಿಪ್ ಕಂಪನಿಗಳು ಅಂತ ಕರ್ಸ್ಕೊಂಡಂಥ ಕಂಪನಿಗಳು, ತುಂಬ ದೊಡ್ಡದಾಗಿ ಒಂದು ಮೂವ್ಮೆಂಟ್ನ ಕೊಟ್ಟಿದ್ದಂಥ ಕಂಪನಿಗಳು. ಹಿಸ್ಟಾರಿಕಲಿ ನೋಡ್ತಾ ಬರೋದಾದ್ರೆ ಮಲ್ಟಿ ಇಯರ್ ರ್ಯಾಲಿಗಳನ್ನು ಕೊಟ್ಟಿದೆ ಇದು. ಏಷ್ಯನ್ ಪೇಂಟ್ಸಲ್ಲಿ 2017ರಿಂದ 21 ಇದರಲ್ಲೂ ಕೂಡ ಬೆಸ್ಟ್ ಪೀರಿಯಡ್ ಆಗಿತ್ತು. 2022ರಿಂದ 26ರಲ್ಲಿ ಏನಾಯಿತು, ಸೊ ಒಂದು ದೊಡ್ಡದಾಗಿ ಒಂದು ಕೆಳಗಡೆ ನಿಂತ್ಕೊತು ನೋಡಿ. ಕೆಳಗಡೆ ನಿಂತ್ಕೊಂಡಾದರೂ ಕೂಡ ನಾನೇನು ಹೇಳಿದೆ, ಎಕ್ಸ್ಪೆನ್ಷನ್ ಆಗಿದೆ ಅಂತಂದರೆ ಮೇಲ್ಗಡೆನಾದರೂ ಹೋಗ್ತಾ ಹೋಗ್ಬೋದು, ಅವರ ಕಂಪನಿಯ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಅಲ್ಲಿ ಇನ್ನೂ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ. ಅಂದರೆ ಏಷ್ಯನ್ ಪೇಂಟ್ಸ್ ಪಾಲಿಗೆ ಏನಾಯಿತು, ದೊಡ್ಡ ಕಾಂಪಿಟೇಟರ್ ಬಿಸ್ನೆಸ್ಸಿಗೆ ಬರ್ತಾ ಹೋದ್ರು, ಅವರ ಅರ್ನಿಂಗ್ಸ್ ಮೇಲೆ ಪೆಟ್ಟು ಬೀಳ್ತಾ ಹೋಯಿತು. ಇದನ್ನೇನಾಯಿತು, ಇದರಿಂದ ಎಕ್ಸ್ಪ್ಯಾಂಡ್ ಆಗಲಿಲ್ಲ, ಮತ್ತೆ ಒಂದು ಪ್ರೈಸ್ ಕರೆಕ್ಷನ್ ಕಡೆಗೆ ದಾರಿ ಮಾಡಿಕೊಡ್ತಾ ಹೋಯಿತು ಏಷ್ಯನ್ ಪೇಂಟ್ಸಲ್ಲಿ. ಸೊ 250% ರಿಟರ್ನ್ ಕೊಟ್ಟಿತ್ತು ಅಂತ ಸರಿಸುಮಾರು 17ರಿಂದ 2021 ತನಕ. ಪಿ ರೇಷಿಯೋ ನೀವು ನೋಡ್ತಾ ಬರೋದಾದರೆ ನೋಡಿ, ಒಂದು ಇಂಡಿಕೇಶನ್ ಕೊಡುತ್ತೆ ಮಾರ್ಕೆಟು. ಪಿ ರೇಷಿಯೋ ಎಲ್ಲಿಗೆ ಹೋಗಿತ್ತು, 90-100 ಹತ್ರ ಹೋಗಿತ್ತು ನೋಡಿ, 111 ತನಕ ಹೋಗಿತ್ತು ಪಿ ರೇಷಿಯೋ 2021 ಅಂದರೆ ಏನರ್ಥ, ಯಾವ ವ್ಯಾಲ್ಯೂನಲ್ಲಿ ಏಷ್ಯನ್ ಪೇಂಟ್ಸ್ ಇದೆ ಅದು ಜಸ್ಟಿಫೈ ಆಗ್ತಾ ಇಲ್ಲ, ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿರುವಂತಹ ಅರ್ನಿಂಗ್ ಪರ್ ಶೇರು ಕ್ಯಾಚಪ್ ಆಗಿಲ್ಲ ಅನ್ನೋದನ್ನ ಇದು ಸಾರಿ ಹೇಳ್ತಾ ಇತ್ತು. ಹಾಗಾಗಿ ಈಗ ಏನಾಗ್ತಾ ಹೋಯಿತು, ವ್ಯಾಲ್ಯೂ ಕರೆಕ್ಷನ್ ಕೂಡ ಆಗಿದೆ. ನೀವು ಇವಾಗ ಇನ್ನೊಂದು ಥರ ನೋಡ್ತಾ ಇದ್ದರೆ 52 ವೀಕ್ ಹೈ ಅಂತ ನೋಡೋದಾದರೆ ಆಲ್ಮೋಸ್ಟ್ 52 ವೀಕ್ ಹೈಯಲ್ಲಿದೆ ಏಷ್ಯನ್ ಪೇಂಟ್ಸ್. ಆದರೆ 2021ರಿಂದ ನೋಡ್ತಾ ಬರೋದಾದರೆ ಕಂಟಿನ್ಯೂಸ್ ಆಗಿ ಅಂಡರ್ ಪರ್ಫಾರ್ಮೆನ್ಸಲ್ಲಿ ಬಂದಿದೆ. ಹಾಗಾಗಿ ಇದು ಕೂಡ ಒಂದು ಕ್ಲಿಯರ್ ಎಕ್ಸಾಂಪಲ್ಲು, ವ್ಯಾಲ್ಯೂ ಕರೆಕ್ಷನ್ ಯಾವ ಥರ ಆಗುತ್ತೆ, ಟೈಮ್ ಕರೆಕ್ಷನ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಒಂದು ಟಿಪಿಕಲ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ಕೂಡ. ಏಷ್ಯನ್ ಪೇಂಟ್ಸಲ್ಲೂ ನೀವು ನೋಡ್ತಾ ಬರೋದಾದರೆ FIDI ಡೇಟಾ
52% ಇದ್ದಿದ್ದು ಈಗಲೂ ಕೂಡ 52% ಇದ್ದಾರೆ. FIIಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ 18%ಇಂದ 13, DIಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ಕು ಕೂಡ 21% ಇದ್ದವರು ಈಗ 13%ಗೆ ಬಂದಿದ್ದಾರೆ, ಕಮ್ಮಿ ಮಾಡ್ಕೊಂಡಿದ್ದಾರೆ ಏಷ್ಯನ್ ಪೇಂಟ್ಸಲ್ಲಿ. ಸೇಮ್ ಅದೇ ಥರ ನಿಮಗೆ HUL ಅಲ್ಲಿ ಕೂಡ ನೋಡಲಿಕ್ಕೆ ಸಿಗುತ್ತಲ್ವಾ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡಲ್ಲಿ. ಅದರಲ್ಲೂ ಕೂಡ ನೀವು ನೋಡ್ತಾ ಬರೋದಾದರೆ ಏನಾಗ್ತಾ ಹೋಯಿತು, ವಾಪಸ್ ಈ ಚಾರ್ಟ್ಸ್ನೇ ತಿರುಗಿಸ್ತೀನಿ ನಿಮಗೆ. ಸೊ ಮ್ಯಾಕ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಈಗ ನೋಡಿ 2021ರಿಂದ 26 ತನಕ, ಇದರಲ್ಲೂ ಸುಮಾರು 5-6 ವರ್ಷ, 2020ರಿಂದ ಅಂತಲೇ ಹೇಳ್ಬೋದು ನೀವು, ಅದೇ ರೇಂಜಲ್ಲಿ ಕೂತ್ಕೊಂಡಿದೆ. ಸೊ HUL ಅಲ್ಲಿ ಮೇಜರ್ ಎಕ್ಸ್ಪೆನ್ಷನ್ ಅಂತ ಆಗಿರುವಂಥದ್ದು 2014ರಿಂದ 18 ತನಕ ಈ ಪೀರಿಯಡಲ್ಲಿ ಒಂದು ದೊಡ್ಡ ಎಕ್ಸ್ಪೆನ್ಷನ್ ಆಗಿದೆ. ಅವಾಗ ಸರಿಸುಮಾರು 250% ರಿಟರ್ನ್ ಇದರಲ್ಲೂ ಕೂಡ ಕೊಟ್ಟಿದೆ. ಆದರೆ ಪಿ ರೇಷೋ ಅಂತ ನೀವು ನೋಡ್ತಾ ಬರೋದಾದ್ರೆ ನೋಡಿ, ಪ್ರತಿಯೊಂದರಲ್ಲೂ ನಿಮಗೆ ಪಿ ರೇಷೋದಲ್ಲಿ ವಾರ್ನಿಂಗ್ ಕೊಡುತ್ತೆ ನೋಡಿ. ಅರ್ನಿಂಗ್ ಪರ್ ಶೇರ್ ಅಲ್ಲೇ ನಿಂತಿದೆ, ಬಟ್ ಸ್ಟಾಕ್ ಮಾತ್ರ ಏನಾಗಿದೆ, ಮೇಲ್ಗಡೆ ಹೋಗಿದೆ. ಅಂದರೆ ಪಿ ರೇಷಿಯೋಲಿ ಹೋಗಿತ್ತು, 60-70 ಲೆವೆಲ್ನ ರೀಚ್ ಆಗಿತ್ತು. ಯಾವಾಗ ಅರ್ನಿಂಗಲ್ಲಿ ತುಂಬ ದೊಡ್ಡ ರೈಸ್ ಆಗಲ್ಲ, ಆದರೆ ಸ್ಟಾಕ್ ತುಂಬ ದೊಡ್ಡ ರ್ಯಾಲಿ ಕೊಡ್ತಾ ಇರುತ್ತೆ, ಅದೊಂದು ಎಲ್ಲೋ ಇಲ್ಲಿ ಒಂದು ಸೈಡ್ ವೇಸ್ ಅಥವಾ ವೀಕ್ನೆಸ್, ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಅಂತ. ಅದೇನಾಯಿತು, ಅಲ್ಲಿ ರೀಚ್ ಆಗ್ತಿದ್ದಂಗೆ ಆಗಕ್ಕೆ ಶುರುವಾಯಿತು, ಒಂದು ದೊಡ್ಡ ರೇಂಜಲ್ಲಿ ನಿಂತ್ಕೊಂತಾಯಿತು. ಅರ್ನಿಂಗ್ ಕ್ಯಾಚಪ್ ಆಗಬೇಕಾಗಿತ್ತು, ಅಂಥ ದೊಡ್ಡದಲ್ಲಿ ಕ್ಯಾಚಪ್ ಆಗಿಲ್ಲ. ಇದರಲ್ಲೂ ಕೂಡ ಒಂದು ವ್ಯಾಲ್ಯೂ ಕರೆಕ್ಷನ್ ಆಗ್ತಾ ಹೋಯಿತು. ಸೊ ಒಂದು ಕೆಳಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಹೋಯ್ತಲ್ವ. ಇವಾಗ ಒಂದು 30 ಒಂದು 32-35 ತನಕ ಬಂದಿದೆ ಇವಾಗ ಪಿ ರೇಷೋ. ಆದರೂ ಕೂಡ ಇನ್ನು ಮೇಲ್ಗಡೆ ಹೋಗೋಕ್ಕೆ ಇನ್ನೂ ಚೆನ್ನಾಗಿ ಒಂದು ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು ಕಾಣಿಸ್ತಾ ಇದೆ ನೋಡಿ. 30-32ಕ್ಕೆ ಬಂದಿತ್ತು, ಅದಾದಮೇಲೆ ಅವಾಗ ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿ ಹೋಗಿತ್ತು, ಮತ್ತು ಇವಾಗ ಅದೇ ರೇಂಜಲ್ಲಿ ಬಂದು ನಿಂತಿದೆ. ಸೊ ಇದೆಲ್ಲ ಟಿಪಿಕಲ್ ಎಕ್ಸಾಂಪಲು. ನೀವು ಪ್ರತಿಯೊಂದರಲ್ಲೂ ಕೂಡ ನೀವು FIDA ಡೇಟಾ ನೋಡಿಕೊಂಡು ಯಾವ ರೀತಿ ಆಗಿದೆ ಪ್ಯಾಟರ್ನು ಏನು ಅನ್ನೋದನ್ನು ಚೆಕ್ ಮಾಡ್ತಾ ಹೋಗೋದು. ನಾನು ಮಿಕ್ಕಿದ ಕಂಪ್ನಿಗಳನ್ನ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಅದರಲ್ಲಿ ಒಂದು ವಿಶೇಷವಾಗಿ ಹೇಳಬೇಕಾಗಿರೋಂಥ ಕಂಪ್ನಿ ಅಂದರೆ LNT, ಲಾರ್ಸನ್ ಆ್ಯಂಡ್ ಟೊಬ್ರೊ ಲಿಮಿಟೆಡು. ಲಾರ್ಸನ್ ಆ್ಯಂಡ್ ಟೊಬ್ರೊದಲ್ಲಿ ಏನಾಗಿದೆ ನೋಡಿ, ಇದು ಏನೇನು ಮಾತಾಡೋದು ಇದೆಲ್ಲದರದ್ದು ಉಲ್ಟಾ ಆಗಿದೆ. ಯಾಕೆ ಈ ಥರ ಉಲ್ಟಾ ಆಗಿದೆ ಅಂದರೆ, ಈ ಸ್ಟಾಕ್ಗಳಲ್ಲೆಲ್ಲ ದುಬ್ಬ ರ್ಯಾಲಿ ಆಗಿ ಈಗ ಕನ್ಸಾಲಿಡೇಷನ್ ಆಗೋದು, ವ್ಯಾಲ್ಯೂ ಕರೆಕ್ಷನ್ ಆಗೋದು ಆಗ್ತಾ ಇದೆ. ಆದರೆ LNT ವಿಚಾರದಲ್ಲಿ ಆ ಪೀರಿಯಡ್ ಆಲ್ರೆಡಿ ಮುಗಿದು ನೆಕ್ಸ್ಟ್ ಫೇಸಲ್ಲಿದೆ. ಕಾರಣ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. 2008ರಿಂದ ಸರಿಸುಮಾರು 2021 ತನಕ ಒಂದೇ ರೇಂಜಲ್ಲಿ ಕಾಲ ಕಳೆದಿದೆ LNT. ಈಗ ಅದಕ್ಕೆ ಇಷ್ಟು ದೊಡ್ಡ ರ್ಯಾಲಿ ಕೊಡ್ತಾ ಇರೋಂಥದ್ದು. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೈಕಲಲ್ಲಿದೆ. ಇದಕ್ಕೆ ನಾನು ಹೇಳ್ತಾ ಇರೋಂಥದ್ದು, ಬ್ಲೂ ಚಿಪ್ ಕಂಪ್ನಿಗಳು ಕೂಡ ಒಂದು ಸೈಕಲಲ್ಲಿ ಹೋಗ್ತಾ ಹೋಗುತ್ತೆ ಅಂತ ಅಲ್ವಾ. ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಿತ್ತು, ಈಗ ಅದಕ್ಕೆ ತುಂಬ ದೊಡ್ಡದಾಗಿ ಚೇಂಜ್ ಆಗ್ತಾ ಇದೆ. ಸೊ ಹಾಗಾದರೆ ಪಿ ರೇಷೋ ಏನಾಗಿತ್ತು ಅಂತ ನೋಡ್ತಾ ಬರ್ತಾ ಇದೆ ನೋಡಿ. ಒಂದು ಲಾಂಗ್ ಕನ್ಸಾಲಿಡೇಷನ್ ಆಗಿದ್ದಾಗ ಪಿ ರೇಷೋ ಕೂಡ ಅದೇ ರೀತಿ ಇತ್ತು. ಅದರಲ್ಲಿ ನೋಡಿ, ಪಿ ರೇಷೋ ಕೆಳಗಡೆ ಹೋಗಿದೆ 2021 ತನಕ. ಆದರೆ ಇಲ್ಲಿ ಮಾರ್ಕೆಟ್ ರೆಡಿ ಆಗಿದೆ ಅಂತ ಇಂಡಿಕೇಶನ್ ಕೊಟ್ಟಿದೆ. ಯಾಕೆಂದರೆ ಅರ್ನಿಂಗ್ ಚೆನ್ನಾಗಿದೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ಎಲ್ಲ ಆಗಿತ್ತು. ಯಾವಾಗಲೂ ಒಂದ್ಸಲ ಎಕ್ಸ್ಪ್ಯಾಂಡ್ ಆಗಲೇಬೇಕಾಗಿತ್ತು. ಈಗ ಎಕ್ಸ್ಪ್ಯಾಂಡ್ ಆದರೂ ಕೂಡ 2014-15ರಲ್ಲಿ ಏನು ಪಿ ರೇಷಿಯೋ ಇತ್ತು ಅಲ್ಲೇ ಕೂತಿದೆ. ಅಂದರೆ ಅರ್ಥ ಏನು, LNT ಸ್ಟಿಲ್ ಇಟ್ ಇಸ್ ಇನ್ ಅ ವೆರಿ ಸ್ಟ್ರಾಂಗ್ ಅರ್ನಿಂಗ್ ಸೈಕಲಲ್ಲಿ ಹೋಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಅರ್ನಿಂಗ್ ಪರ್ ಸೈಕಲ್ ಮೇಲ್ಗಡೆ ಹೋಗ್ತಾನೆ ಇದೆ, ಪಿ ರೇಷಿಯೋ ಇನ್ನೂ ಕೂಡ ಮೇಲ್ಗಡೆ ಹೋಗಿಲ್ಲ. ಇದು ಒಂದು ಟಿಪಿಕಲ್ ಎಕ್ಸಾಂಪಲ್. ಮಲ್ಟಿ ಇಯರ್ ರ್ಯಾಲಿ ಯಾವ ಥರ ಆಗುತ್ತೆ ಸ್ಟಾಕ್ಗಳಲ್ಲಿ, ಯಾಕೆ ಆಗುತ್ತೆ ಅನ್ನೋದನ್ನು ನಾವು ಪಿ ರೇಷಿಯೋ, ಬರೀ ಪಿ ರೇಷಿಯೋ ಅಂತಲ್ಲ, ನೀವು PB ರೇಷಿಯೋನು ಸಿಗುತ್ತೆ, ಅದರಿಂದನೂ ಕೂಡ ನೀವು ಗಮನನೇ ತೊಗೊಂಡು ಹೋಗೋದು ಸುಲಭವಾಗಲಿ ಅನ್ನೋದಕ್ಕೋಸ್ಕರ ನಾನು ಪಿ ರೇಷಿಯೋದಲ್ಲಿ ಎಕ್ಸಾಂಪಲ್ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ICICI ಬ್ಯಾಂಕ್ ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ನೋಡಿ, ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಔಟ್ಲುಕ್ ನೋಡಲಿಕ್ಕೆ ಸಿಗುತ್ತೆ. 2000 HDFC ಬ್ಯಾಂಕ್ ಎಲ್ಲ ಹಿಸ್ಟಾರಿಕಲಿ ಒಳ್ಳೆ ರಿಟರ್ನ್ ಕೊಟ್ಟಿತ್ತು. ಆದರೆ ICICI ಬ್ಯಾಂಕು ಒಂದು ಲಾಂಗ್ ಕನ್ಸಲ್ಟೇಷನ್ ಮಾಡಿದೆ, LNT ಥರನೇ ಇದನ್ನು ಕೂಡ. ಈಗ ಏನಾಗ್ತಾ ಇದೆ, ಅದಕ್ಕೆ ದೊಡ್ಡ ಮಟ್ಟಿನಲ್ಲಿ ಒಂದು ಎಕ್ಸ್ಪ್ಯಾನ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ICICI ಬ್ಯಾಂಕು 2017ರಿಂದ 20 ಪೀರಿಯಡಲ್ಲಿ ಒಂದು 30-50% ರಿಟರ್ನ್ ಕೊಟ್ಟಿದೆ ಅಷ್ಟೇ ಸರಿ ಸುಮಾರು. ಆದರೆ ಈಗ ಎಕ್ಸ್ಪ್ಯಾಂಡ್ ಆದಮೇಲೆ 2020ರಿಂದ 24ರಲ್ಲಿ 250-300% ರಿಟರ್ನ್ನ ಕೊಡ್ತಾ ಇದೆ. ಈಗ ಸ್ವಲ್ಪ ಕನ್ಸಲ್ಟೇಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನೀವು ಪಿ ರೇಷೋ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ನೋಡಿ, ಇಲ್ಲಿ ಪಿ ರೇಷೋ ಇಲ್ಲೆಲ್ಲ ಎಷ್ಟಿತ್ತೋ ಇವಾಗಲೂ ಕೂಡ ಅಷ್ಟೇ ಇದೆ. ಅರ್ನಿಂಗ್ ಪರ್ ಶೇರ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, ವಿಚ್ ಇಸ್ ಅನದರ್ ಎಕ್ಸಾಂಪಲ್. ಸ್ಟಾಕು ತನ್ನದೇ ಆದಂಥ ಒಂದು ಫೇಸಲ್ಲಿದೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಹಾಗೆಯೇ ಅದೇ ಸಾಲಿಗೆ ನಾವು ಲಾಸ್ಟಿಗೆ ಒಂದು ಸೇರಿಸ್ತಾರಂಥ ಕಂಪನಿ ಅಂದರೆ ಇನ್ಫೋಸಿಸಲ್ಲಿ ವ್ಯತ್ಯಾಸಗಳಾಗಿದೆ. ಏನಾಗಿದೆ ಅಂತ ನೋಡೋಣಂತೆ ನೋಡಿ. ಈಗಲೂ ಕೂಡ ROC 30-31 ಅಂತ ತೋರಿಸ್ತಾ ಇದೆ, ಪಿ ರೇಷೋ 41 ಬಂದಿದೆ. ಇನ್ಫೋಸಿಸ್ ಕೂಡ ಹಿಸ್ಟಾರಿಕಲಿ ಒಂದು ಕನ್ಸಲ್ಟೇಷನ್ ಮಾಡಿ ಎಕ್ಸ್ಪ್ಯಾಂಡ್ ನೋಡಿರೋಂಥ ಕಂಪನಿ. ಅಂದರೆ 2009ರಿಂದ 14, 17, 18 ತನಕ ಇದು ಕೂಡ ಒಂದು ದೊಡ್ಡ ಕನ್ಸಲ್ಟೇಷನ್ ವಿಂಡೋದಲ್ಲೇ ಕೂತ್ಕೊಂಡಿತ್ತು. ಈ ಸ್ಟಾಕು ಕೂಡ ಏನು ಕೂಡ ಚೇಂಜಸ್ ಆಗಿರಲಿಲ್ಲ. ಆದರೆ ಅಲ್ಲಿಂದ ನೋಡಿ, ಕೋವಿಡ್ ಟೈಮಲ್ಲಿ ತುಂಬ ಸಿಕ್ಕಾಪಟ್ಟೆ ಅಂತ ರ್ಯಾಲಿ ಆಗ್ತಾ ಹೋಯ್ತಲ್ವ. 2017ರಿಂದ 21 ತನಕ ಅಂತ ನೀವು ನೋಡ್ತಾ ಬರೋದು, 17ರಿಂದ 21 ಈ ಫೇಸ್ ಇಲ್ಲ ಆದಮೇಲೆ ಅಂತ ನೋಡ್ತಾ ಬರೋದಾದರೆ ಸರಿಸುಮಾರು 250% ಸ್ಟ್ರಾಂಗ್ IT ಬುಲ್ ಸೈಕಲ್ ನಡೀತಾ ಇತ್ತು. ಬರೀ ಇನ್ಫೋಸಿಸ್ದಲ್ಲ, IT ಸೆಕ್ಟರ್ದೇ ಒಂದು ಬುಲ್ ಸೈಕಲ್ ನಡೀತಾ ಇತ್ತು. ಅದಾದಮೇಲೆ ಒಂದು ದೊಡ್ಡ ಫಾಲ್ ಕೂಡ ಆಗ್ತಾ ಹೋಯಿತು. ಸೊ ಈಗ ಅದಾದಮೇಲೆ ಮತ್ತೆ ರೀಬೌಂಡ್ ಆಯಿತು. ಅದಾದಮೇಲೆ ಮತ್ತೆ ಮೇಜರ್ ವೀಕ್ನೆಸ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಯಾವ ಥರ ಒಂದು ಚೇಂಜಸ್ ಆಗಿದೆ, ಒಂದು ರೀಬೌಂಡ್ ಆಗಿ ಅಲ್ಲಿಂದ ದೊಡ್ಡದಾಗಿ ವೀಕ್ನೆಸ್. ಯಾಕೆ ದೊಡ್ಡ ವೀಕ್ನೆಸ್ಸು, ಹಿಂದೆ ಯಾವ ಲೆವೆಲ್ ಇತ್ತು ಅದನ್ನೆಲ್ಲ ಬಿಟ್ಟು ಕೆಳಗಡೆ ಬರ್ತಾ ಇದೆ. ಸೊ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದರೆ ಇದು ಒಂದು ವ್ಯಾಲ್ಯೂಯೇಷನ್ ಇದೆಯಾ, ಹೇಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಅರ್ನಿಂಗ್ಸ್ ಮೇಲ್ಗಡೆ ಹೋಗ್ತಾ ಇದೆ,
ಪಿ ಇ ಕೆಳಗಡೆ ಬರ್ತಾ ಇದೆ. ಅನದರ್ ಎಕ್ಸಾಂಪಲ್, ಇದು ಎಲ್ಲೋ ಒಂದು ಕಡೆ ಈಗ ಕ್ಯಾಚಪ್ ಆಗಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ಆ್ಯಸ್ ಲಾಂಗ್ ಆಸ್ ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದ್ದಷ್ಟು ಪಿ ಇ ರೇಷಿಯೋ ಕೆಳಗಡೆ ಬರ್ತಿದೆ ಅಂದ್ರೂ ಕೂಡ ಅದರ ಅರ್ಥ ಏನು, ಅದು ಒಂದು ವ್ಯಾಲ್ಯೂ ಕರೆಕ್ಷನ್ ಆಗ್ತಾ ಇದೆ. ವ್ಯಾಲ್ಯೂ ಕರೆಕ್ಷನ್ ಆಗ್ತಾ ಇದೆ ಅಂದರೆ ಒಳ್ಳೆ ಲೆವೆಲ್ ಅಂತ ನಾವು ಅರ್ಥ ಮಾಡ್ಕೊತ ಹೋಗ್ಬೋದು. ಇದು ಯಾವ ರೀತಿಯಾಗಿ ಟೈಮ್ ಕರೆಕ್ಷನ್, ವ್ಯಾಲ್ಯೂ ಕರೆಕ್ಷನ್ ವರ್ಕ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪಿ ರೇಷಿಯೋ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪ್ರೀಮಿಯಂ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.